ಮಕ್ಕಳೇ, 5ನೇ ತರಗತಿಯ ಪರಿಸರ ಅಧ್ಯಯನದ ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಇದರ ಭಾಗ 2 ಇವತ್ತು ನೋಡೋಣ. ರೆಡಿ ಇದ್ದೀರಾ ನೀವೆಲ್ಲ? ನಿಮ್ಮ ಪರಿಸರ ಅಧ್ಯಯನ ಪುಸ್ತಕ, ಪೆನ್ಸಿಲು, ಪೆನ್ನು, ನೋಟ್ಬುಕ್ ಬರ್ಕೊಳ್ಳೋಕ್ಕೆ ಎಲ್ಲವನ್ನು ತಗೊಂಡು ನನಗಿಂತ ಮುಂಚೆ ರೆಡಿಯಾಗಿ ಕೂತಿದ್ದೀರಾ ಅಲ್ವಾ? ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ. ಈಗ ಈ ಭಾರತದ ಪ್ರಾಕೃತಿಕ ವೈವಿಧ್ಯಗಳನ್ನು 2 ಅವಧಿಯಲ್ಲಿ ಹಿಂದಿನ ದಿನದಲ್ಲಿ ನೀವು ಕಲ್ತಿದ್ದೀರಿ ಮಕ್ಕಳೇ. ಇವತ್ತು ಅದರ ಮುಂದುವರಿದ ಭಾಗ 2 ರೂಪದಲ್ಲಿ ಈ ನಮ್ಮ ಪ್ರಾಕೃತಿಕ ವೈವಿಧ್ಯಗಳ ಜೊತೆಗೆ ನಮ್ಮ ದೇಶದಲ್ಲಿ ಇನ್ನೇನೇನೆಲ್ಲ ನೈಸರ್ಗಿಕ ಸಂಪತ್ತಿದೆ ಅನ್ನೋದನ್ನು ಒಮ್ಮೆ ನೋಡೋಣ. ಈ ಪಾಠವನ್ನು ಕಲಿತ ನಂತರ ನೀವು ಭಾರತದ ನದಿಗಳು ದೇಶದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು ಅನ್ನೋದನ್ನು ತಿಳ್ಕೊಳ್ತೀರಿ. ಅನಂತರ ಭಾರತದ ಹವಾಗುಣ, ವಾಯುಗುಣದ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ತೀರಿ. ಹಾಗೆಯೇ ಭಾರತದ ಸಸ್ಯ ಮತ್ತು ಪ್ರಾಣಿ ವರ್ಗಗಳ ಬಗ್ಗೆ ತಿಳ್ಕೊಳ್ತೀರಿ ಮಕ್ಕಳೇ. ಸರಿ, ಹಾಗಾದರೆ ಒಮ್ಮೆ ನಾವು ನಮ್ಮ ಭಾರತದ ಪ್ರಾಕೃತಿಕ ವೈವಿಧ್ಯಗಳು ಯಾವ್ಯಾವುದಿತ್ತು ಅಂತ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣವಾ? ಹಿಮಾಲಯ ಪರ್ವತ ಪ್ರದೇಶಗಳಿದ್ವಲ್ವಾ, ಉತ್ತರದ ಮೈದಾನ ಪ್ರದೇಶವಾಗಿತ್ತು. ಅದೇ ಥರ ದಖನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಅಂತಲೂ ಕರಿತಿದ್ವಿ. ಆಮೇಲೆ ಪೂರ್ವ ಮತ್ತು ಪಶ್ಚಿಮದ ಕರಾವಳಿ ತೀರಗಳು ಮತ್ತು ಥಾರ್ ಮರುಭೂಮಿ. ಇವಿಷ್ಟು ನಮ್ಮ ಭಾರತದ ಪ್ರಮುಖ 5 ಪ್ರಾಕೃತಿಕ ವೈವಿಧ್ಯಗಳು ಅಲ್ವಾ ಮಕ್ಕಳೇ? ಇಲ್ಲಿ ನಾನು ತೋರಿಸ್ತಿರುವಂಥ ಈ ನಕಾಶೆಯಲ್ಲಿ ನೋಡಿ ಎಷ್ಟು ನದಿಗಳು ನಮ್ಮ ಭಾರತ ದೇಶದಲ್ಲಿ ಹರಿದಿದೆ ಅಂತ. ಈ ನದಿಗಳನ್ನು ಒಮ್ಮೆ ನಾವು ನೋಡ್ಕೊಂಡು ಬರೋಣ. ನಮ್ಮ ಭಾರತದ ಪ್ರಮುಖ ನದಿಗಳು ಯಾವ್ಯಾವುದು ಒಂದು ಸಣ್ಣ ವಿಡಿಯೋ ನೋಡಿ ಬರೋಣ. ಅದು ನೋಡಾದ ಮೇಲೆ ಮುಂದುವರೆದು ಯಾವ್ಯಾವ ನದಿಗಳನ್ನು ನೀವು ನೋಡಿದ್ರಿ, ನಮ್ಮ ದೇಶದಲ್ಲಿ ಇನ್ನೂ ಯಾವ್ಯಾವ ನದಿಗಳಿದೆ, ಇವೆಲ್ಲವನ್ನು ಮತ್ತೊಮ್ಮೆ ಮುಂದುವರೆದು ನೋಡೋಣ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ವಿಡಿಯೋ ನೋಡಿ ಬಂದ್ರಲ್ವಾ? ಹೇಗಿತ್ತು? ನಮ್ಮ ಭಾರತದ ನದಿಗಳನ್ನೆಲ್ಲ ಒಮ್ಮೆ ನೋಡಿ ಬಂದ್ರಾ? ಅನಾದಿ ಕಾಲದಿಂದಲೂ ಋಷಿ ಮುನಿಗಳ ಸಮಯದಿಂದಲೂ ಸಹ ನಾವು ಈ ನದಿಗಳನ್ನು ಹೆಸರಿಸ್ತಾ ಬಂದಿದ್ದೀವಿ. ಏನು ಹೇಳಿದೆ ಇಲ್ಲಿ ಅಂದರೆ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ಸಿಂಧು, ಕಾವೇರಿ ಈ ಎಲ್ಲ ನದಿಗಳ ಒಂದು ಪವಿತ್ರವಾದ ನೀರಿನಿಂದ ಸ್ನಾನ ಮಾಡಿ ನಮ್ಮ ಒಂದು ಜನ್ಮವನ್ನು ಪುಣ್ಯ ಮಾಡ್ಕೊಳ್ತಾ ಇದ್ದೀವಿ. ಈ ಎಲ್ಲ ನದಿಗಳು ತಾಯಿಯ ಸ್ವರೂಪ. ನಾವು ಪ್ರಕೃತಿಯನ್ನು ದೇವರ ರೀತಿಯಲ್ಲಿ ಪೂಜಿಸ್ತೀವಿ ಮಕ್ಕಳೇ ಅಂತ ಈ ಒಂದು ಶ್ಲೋಕನೂ ಹೇಳ್ತಾ ಇದೆ. ಹಾಗೆಯೇ ನಮ್ಮ ದೇಶದ ಪ್ರಮುಖ ನದಿಗಳು ನಮಗೆ ಹರಿಸ್ತಾ ಇದ್ದಾವೆ. ಮಕ್ಕಳೇ, ಭಾರತದ ನದಿಗಳು ಯಾವ್ಯಾವುದು? ಹೇಗಿದೆ ನಮ್ಮ ಭಾರತದಲ್ಲಿ? ಎಷ್ಟೆಲ್ಲ ಪ್ರಮುಖ ನದಿಗಳಿದೆ?
ಭಾರತದ ನದಿಗಳನ್ನು ಎಷ್ಟು ವಿಧಗಳಲ್ಲಿ ವಿಂಗಡಿಸಿದ್ದೇವೆ? ಹಾಂ, ನಮ್ಮ ಭಾರತದಲ್ಲಿ ಅನೇಕ ನದಿಗಳು ಹರಿತಾ ಇದೆ. ಭೂಪಟವನ್ನು ನೋಡ್ತಾ ಇದ್ದೀರಾ? ಈ ಭೂಪಟದಲ್ಲಿ ಸಾಕಷ್ಟು ನದಿಗಳ ಚಿತ್ರವನ್ನು ನೀವು ಕಾಣ್ತಾ ಇದ್ದೀರಿ. ನದಿಗಳು ನಮ್ಮ ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು. ಯಾಕೆ ಅಂದರೆ ನದಿ ಅಂದರೆ ನೀರು ನಮ್ಮ ಜೀವದ ಜೀವಾಳ. ನೀರಿಲ್ಲದೆ ನಾವು ಪ್ರಕೃತಿ ಸಂಕುಲವೇ ಬದುಕೋದಿಲ್ಲ ಅಲ್ವಾ? ಪ್ರಾಣಿ ಸಂಕುಲವೂ ಬದುಕಲ್ಲ, ಪ್ರಕೃತಿನೂ ಇರೋದಿಲ್ಲ. ಸೊ ನೀರು ನಮ್ಮ ಒಂದು ನೈಸರ್ಗಿಕ ಸಂಪನ್ಮೂಲ. ನಮ್ಮ ಭಾರತ ಭವ್ಯ ದೇಶ ಹಲವಾರು ನದಿಗಳಿಂದ ದೈವದತ್ತವಾಗಿ ಭಗವಂತನಿಂದನೇ ಅನುಗ್ರಹಿಸಲ್ಪಟ್ಟಿದೆ. ಇದು ಒಂದು ನಮ್ಮೆಲ್ಲರ ಒಂದು ಸೌಭಾಗ್ಯವೇ ಸರಿ ಅಲ್ವಾ ಮಕ್ಕಳೇ? ಹಾಂ, ಈ ನಮ್ಮ ಭಾರತದ ನದಿಗಳನ್ನು ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತ 2 ಭಾಗ ಮಾಡಿದ್ದಾರೆ. ಉದಾಹರಣೆಗೆ ಉತ್ತರ ಭಾರತದ ಗಂಗಾ, ಸಿಂಧು, ಬ್ರಹ್ಮಪುತ್ರ ಇತ್ಯಾದಿ. ಇನ್ನು ದಕ್ಷಿಣ ಭಾರತಕ್ಕೆ ಬಂದರೆ ಇಲ್ಲಿ ಶರಾವತಿ, ಕಾಳಿ, ಕೃಷ್ಣ ಇವೆಲ್ಲವೂ, ಗೋದಾವರಿ ಈ ಎಲ್ಲ ನದಿಗಳು ದಕ್ಷಿಣ ಭಾರತದಲ್ಲಿ ಹರಿಯುತ್ತೆ ಮಕ್ಕಳೇ. ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಹೇಗೆ ವಿಭಾಗಿಸಿದ್ದಾರೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಧ್ಯದಲ್ಲಿ ಹಾದು ಹೋಗಿದೆ ಅಲ್ವಾ? ಈ ಹಾದು ಹೋದಂಥ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮೇಲಿನ ಭಾಗವನ್ನು ಉತ್ತರ ಭಾರತ ಅಂತ ಕರೀತಾರೆ, ಕೆಳಭಾಗವನ್ನು ದಕ್ಷಿಣ ಭಾರತ ಅಂತ ಕರೀತಾರೆ. ಕಳೆದ ಅವಧಿಯಲ್ಲಿ ಕಲ್ತಿರೋದು ನೆನಪಿದೆ ಅಲ್ವಾ ಮಕ್ಕಳೇ? ಜಾಣ ಮಕ್ಕಳು ನೀವು. ಉತ್ತರ ಭಾರತದ ನದಿಗಳು ಯಾವ್ಯಾವುದು ಅಂತ ನೋಡಿದ್ರೆ, ಉತ್ತರ ಭಾರತದ ಪ್ರಮುಖ ನದಿಗಳು ನೀವು ಆಗ ಗುರುತಿಸಿದ್ರಿ. ಯಾವುದಾವುದು? ಸಿಂಧು, ಗಂಗಾ, ಯಮುನಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು. ಇವಲ್ಲಿ ಬಹಳಷ್ಟು ನದಿ ಏನಾಗುತ್ತೆ, ಹಿಮಾಲಯ ಪರ್ವತದಲ್ಲಿಯೇ ಹುಟ್ಟುತ್ತೆ ಮಕ್ಕಳೇ. ಇವು ಏನು ಮಾಡುತ್ತೆ, ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಪರ್ವತದ ತಳಭಾಗಕ್ಕೆ ಹರಿಯೋದ್ರಿಂದ ಸಾಕಷ್ಟು ಮೆಕ್ಕಲು ಮಣ್ಣನ್ನು ಹೊತ್ತು ತಂದು ಉತ್ತರ ಭಾರತದ ಮೈದಾನ ಪ್ರದೇಶಗಳನ್ನು ಫಲವತ್ತುಗೊಳಿಸಿದೆ. ಅದಕ್ಕಾಗಿ ಆಹಾರದ ಕಣಜಗಳು ಅಂತ ಹೇಳಿ ಉತ್ತರ ಭಾರತದ ಮೈದಾನ ಪ್ರದೇಶವನ್ನು ಕರೀತಾರೆ. ಅಲ್ಲಿ ಕೃಷಿಗೆ ತುಂಬ ಉಪಯುಕ್ತ ಆಗುತ್ತೆ. ಈ ನದಿಗಳ ದಂಡೆಯಲ್ಲಿ ಪುರಾಣ ಪ್ರಸಿದ್ಧವಾದಂಥ ಯಾತ್ರಾ ಸ್ಥಳಗಳಿದೆ. ಉದಾಹರಣೆಗೆ ದೆಹಲಿ, ಆಗ್ರಾ, ವಾರಣಾಸಿ. ಈಗ ದಕ್ಷಿಣ ಭಾರತದ ನದಿಗಳ ಬಗ್ಗೆ ನೋಡೋಣ. ಮಕ್ಕಳೇ, ಈ ನಕಾಶೆಯನ್ನು ನೋಡ್ತಾ ಇದ್ದೀರಲ್ವಾ? ಇದು ದಕ್ಷಿಣ ಭಾರತದ ನದಿಗಳನ್ನು ಸೂಚಿಸ್ತಾ ಇರುವಂಥ ನಕಾಶೆ. ಇಲ್ಲಿ ಏನಾಗುತ್ತೆ ಅಂದರೆ, ದಕ್ಷಿಣ ಭಾರತದಲ್ಲಿ ಕೆಲವಷ್ಟು ನದಿಗಳು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದ ಕಡೆಗೆ ಹರ್ಕೊಂಬರುತ್ತೆ. ಅಂದರೆ ಪೂರ್ವದ ಬೆಟ್ಟದ ಸಾಲಿನಲ್ಲಿ ಹುಟ್ಟಿ ಪಶ್ಚಿಮದ ಅರಬ್ಬಿ ಸಮುದ್ರದ ಕಡೆಗೆ ಹರಿಯುತ್ತೆ. ಇನ್ನು ಕೆಲವಷ್ಟು ಏನಾಗುತ್ತೆ, ನಮ್ಮ ಈ ಪಶ್ಚಿಮದ ಘಟ್ಟಗಳಲ್ಲಿ ಹುಟ್ಟಿ ಪೂರ್ವದ ಬಂಗಾಳ ಕೊಲ್ಲಿ ಕಡೆ ಹರ್ಕೊಂಬರುತ್ತೆ. ಆಗೇನಾಗುತ್ತೆ, ಆಗ ಪಶ್ಚಿಮದ ಕಡೆಗೆ ಹರಿಯುತ್ತಿರುವ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರಿದ್ರೆ ಪೂರ್ವದ ಕಡೆಗೆ ಹರಿದ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಹಾಗಾಗೇನೆ ದಕ್ಷಿಣ ಭಾರತದ ಕೆಲವು ನದಿಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತೆ, ಮತ್ತು ಕೆಲವಷ್ಟು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತೆ. ಆ ಥರ 2 ವಿಭಾಗದಲ್ಲಿ ನದಿಗಳನ್ನು ವಿಂಗಡಿಸಿದ್ದೇವೆ. ಅವು ಯಾವ್ಯಾವುದು? ಪೂರ್ವಕ್ಕೆ ಹರಿಯುವ ಪ್ರಮುಖ ನದಿಗಳು ಅಂತಂದರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಇದು ಕಾವೇರಿ. ಹಾಗೆ ಬಂದರೆ ಗೋದಾವರಿ, ಕೃಷ್ಣ, ಇದು ಮಹಾನದಿ ಇಲ್ಲಿ ಮೇಲೆ ಹರಿತಾ ಇರೋದು. ಮತ್ತು ಪಾಲಾರ್ ಪನೀರ್ ಅಂತ ಈ ಕಡೆ ಕೇರಳ ಕಡೆ ಇದೆ. ಇವಿಷ್ಟು ಪೂರ್ವಕ್ಕೆ ಹರಿಯುತ್ತೆ. ಅಂದರೆ ಇವು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇನ್ನು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅದು ಯಾವುದು ಅಂತ ನೋಡಿದ್ರೆ ನಾವು, ಇವು ಪೂರ್ವ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯೋದು ಮತ್ತು ಅರಬ್ಬಿ ಸಮುದ್ರವನ್ನು ಸೇರೋದು ಒಂದಷ್ಟು ನದಿಗಳು. ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತಂದರೆ ನರ್ಮದಾ, ತಾಪಿ, ಶರಾವತಿ, ಕಾಳಿ, ನೇತ್ರಾವತಿ, ಜುವಾರಿ ಮತ್ತು ಪೆರಿಯಾರ್ ನದಿಗಳು. ಇವು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತೆ ಮಕ್ಕಳೇ. ಈ ಥರ ದಕ್ಷಿಣ ಭಾರತದ ನದಿಗಳನ್ನು ಒಂದಷ್ಟು ನದಿಗಳು ಪಶ್ಚಿಮಾಭಿಮುಖವಾಗಿ, ಇನ್ನೊಂದಷ್ಟು ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂತ 2 ರೀತಿಯಲ್ಲಿ ನಾವು ವಿಂಗಡಿಸಿದ್ದೇವೆ. ಈಗ ನಿಮಗೆ ಇದು ಸ್ಪಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಆದರೆ ಅವು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರಿಸ್ತವೆ. ಇವು ಏನು ಮಾಡ್ತವೆ, ಹರ್ಕೊಂಡು ಹೋಗಬೇಕಾದ್ರೆ ಜಲಪಾತಗಳನ್ನು ಸೃಷ್ಟಿಸಿ ವಿದ್ಯುತ್ ಶಕ್ತಿ ತಯಾರಿಕೆಗೂ ಸಹ ನಮಗೆ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ನದಿಗಳು ನಮ್ಮ ಭಾರತದಲ್ಲಿ ಇದ್ದರೂ ಕೂಡ ನಮ್ಮ ನದಿಗಳು
ಕಲುಷಿತ ಆಗ್ತಾ ಇದೆ, ಮಲಿನಗೊಳ್ತಾ ಇದೆ ಅಂತ ನಾವೆಲ್ಲ ಕೇಳ್ತೀವಿ ಅಲ್ವಾ. ವಾಯು ಮಲಿನಗೊಳ್ತಾ ಇದೆ, ಪ್ರಕೃತಿ ಮಲಿನಗೊಳ್ತಾ ಇದೆ, ಶಬ್ದ ಮಲಿನಗೊಳ್ತಾ ಇದೆ, ನದಿ, ಇವೆಲ್ಲ ನಮ್ಮ ಪ್ರಕೃತಿಯ ಸಂಪತ್ತು. ಈ ಎಲ್ಲವೂ ಪೊಲ್ಯೂಷನ್ 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 ಅಂತ ಕೇಳ್ತಾ ಇದ್ದೀರಾ. ಹಾಗೆ ನದಿನೂ ಸಹ ಕಲುಷಿತಗೊಳ್ತಾ ಇದೆ ಅಲ್ವಾ. ಹಾಗಾದರೆ ನದಿ ಹೇಗೆಲ್ಲ ಕಲುಷಿತ ಆಗುತ್ತೆ ನಮಗೆ ಗೊತ್ತಿದ್ರೆ ನಾವು ಅದನ್ನು ಕಲುಷಿತಗೊಳಿಸದೇ ಇರೋಂಗೆ ತಡಿಬೋದಲ್ವಾ. ಹಾಗಾಗಿ ಮಕ್ಕಳೇ, ನೀವು ನನಗೆ ಹೇಳಿ, ಈಗ ನದಿ ಹೇಗೆಲ್ಲ ಕಲುಷಿತ ಆಗುತ್ತೆ ನೋಡಿ. ಇಲ್ಲಿ ಇದು ವಾರಣಾಸಿ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಗಂಗಾ ನದಿಯ ತಟ. ಅಲ್ಲಿ ನೋಡಿ ಎಷ್ಟು ಜನ ಯಾತ್ರಿಕರು, ಇವರು ಹೌದೌದು ನಮಗೆ ಒಂದು ಪೂಜ್ಯ ಸ್ಥಳ. ಆದರೆ ಆ ಸ್ಥಳದಲ್ಲಿ ಹೋದಾಗ ನಾವು ಯಾವ ಥರ ವರ್ತನೆಯನ್ನು ಮಾಡಬೇಕು, ಅಲ್ಲಿಯ ಸ್ವಚ್ಛತೆಯನ್ನು ನಾವು ಹೇಗೆ ಕಾಪಾಡಲಿಕ್ಕೆ ನಾವೇನೆಲ್ಲ ಮಾಡಬೇಕು. ನಮ್ಮಿಂದ ಸಾಕಷ್ಟು ಸಾಮಗ್ರಿಗಳನ್ನ ಹೊತ್ತೊಯ್ದಿರ್ತೀವಿ, ಅದನ್ನೆಲ್ಲ ನೀರಲ್ಲಿ ಆ ಗಂಗೆ ಪಾವನೆ ಎಲ್ಲವನ್ನ ಪಾಪವನ್ನು ತೊಳಿತಾಳೆ ಅಂತ ಎಲ್ಲವನ್ನೂ ಅವಳಲ್ಲೇ ಹಾಕಿಬಿಟ್ರೆ ಅವಳು ಎಷ್ಟು ಅಂತ ತೊಳಿತಾಳೆ. ನಮ್ಮ ಪಾಪವನ್ನು ತೊಳೆಯೋದಷ್ಟೇ ಅಲ್ಲದೆ ನಮ್ಮ ಪ್ಲ್ಯಾಸ್ಟಿಕ್ಕು, ಕಚಡಗಳು, ಇನ್ನು ಬಳಕೆ ಅನುಪಯುಕ್ತ ವಸ್ತುಗಳನ್ನೆಲ್ಲ ಅಲ್ಲಿ ಹಾಕ್ತಾ ಬಂದರೆ ನದಿ ಈ ರೀತಿ ಕಲುಷಿತ ಆಗುತ್ತೆ ಅಲ್ವಾ ಮಕ್ಕಳೇ. ಅದೇ ಥರ ನೋಡಿ, ಇಲ್ಲಿ ಸಮುದ್ರದ ತಟದಲ್ಲಿ ಶುದ್ಧೀಕರಣ ಮಾಡಲಿಕ್ಕೆ ಅಂತ ಹೋಗಿ ತೆಗೆದರೆ ಎಷ್ಟು ಪ್ಲ್ಯಾಸ್ಟಿಕ್ ಬಾಟ್ಲುಗಳು, ಎಷ್ಟು ಪ್ಲ್ಯಾಸ್ಟಿಕ್ ಚೀಲಗಳು, ಅನುಪಯುಕ್ತ ವಸ್ತುಗಳು, ಒಂದರ ರಾಶಿ, ಇವೆಲ್ಲ ನದಿಯಿಂದ ಈಚೆ ತೆಗೆದಿರೋದು. ಇದೆಲ್ಲ ಹೇಗೆ ಕಲುಷಿತ ಆಯಿತು ಅಂತ ನಿಮಗೆ ಗೊತ್ತಾಗಿರಬೇಕಲ್ಲ. ನಾವುಗಳು ಸಹ ನದಿ ತಟಕ್ಕೆ ಹೋದಾಗ ಮಾಡಿದಾಗ ಇವೆಲ್ಲವೂ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಲ್ವಾ ಮಕ್ಕಳೇ. ನದಿ ತೀರದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದು ತುಂಬ ಮುಖ್ಯ. ಇಂದು ಭಾರತದ ನದಿಗಳು ಜಲಮಾಲಿನ್ಯದಿಂದ ಕೂಡಿದೆ. ಯಾಕೆ? ನಮ್ಮ ಮಾನವನ ಅಹಿತಕರ ಚಟುವಟಿಕೆಗಳು ಕುಡಿಯುವ ನೀರಿನ ಮೂಲವನ್ನೇ ಹಾಳು ಮಾಡ್ತಾ ಇದೆ. ಪ್ಲಾಸ್ಟಿಕ್ ವಸ್ತು, ವಿಷಕಾರಿ ತ್ಯಾಜ್ಯ, ಕಾರ್ಖಾನೆ ಅನುಪಯುಕ್ತ ವಸ್ತುಗಳನ್ನು ಸಹ ನದಿ ದಡದಲ್ಲಿ ನೀರಿನಲ್ಲಿ ಹಾಕಲಾಗತ್ತೆ. ಸರಿನಾ ಮಕ್ಕಳೇ ಇದನ್ನು ಮಾಡೋದು? ಯೋಚನೆ ಮಾಡಿ ಒಮ್ಮೆ. ವಿವಿಧ ರಾಸಾಯನಿಕ ಬಣ್ಣಗಳ ಲೇಪನದ ವಿಗ್ರಹ, ಮೂರ್ತಿಯನ್ನು ನೀರಿನಲ್ಲಿ ಬಿಡಲಾಗುತ್ತೆ. ಆಮೇಲೆ ಗಣಿಗಾರಿಕೆಯಿಂದನೂ ನದಿ ಕಲುಷಿತ. ಈ ಎಲ್ಲ ರೀತಿಗಳಿಂದ ಏನಾಗ್ತಾ ಇದೆ, ನಮ್ಮ ಭಾರತದ ನದಿಗಳು ಮಲಿನಗೊಳ್ತಾ ಇದೆ. ಅಂದರೆ ಜಲಮಾಲಿನ್ಯ ಉಂಟಾಗ್ತಿದೆ. ಮಕ್ಕಳೇ, ಇಂದಿನ ಮಕ್ಕಳಾದಂಥ ನೀವೇ ಮುಂದಿನ ಒಬ್ಬ ಪ್ರಜ್ಞಾವಂತ ಪ್ರಜೆಗಳಾಗ್ತೀರಿ. ನೀವು ಇವನ್ನೆಲ್ಲವನ್ನ ಗಮನದಲ್ಲಿಟ್ಕೊಳ್ಳಿ, ತಯಾರಾಗ್ತಾ ಬನ್ನಿ ಮಾನಸಿಕವಾಗಿ. ನಮ್ಮ ದೇಶದ ಸಂಪತ್ತನ್ನು, ನೈಸರ್ಗಿಕ ಸಂಪತ್ತನ್ನು ಕಾಪಾಡ್ಕೊಳ್ತೀವಿ, ಉಳಿಸ್ಕೊಳ್ತೀವಿ, ಬೆಳೆಸ್ಕೊಳ್ತೀವಿ ಅಂತ ಹೇಳಿ. ಹಾಗಾಗಿ ಈ ಕೈಗಾರಿಕೆಗಳಿಂದನೂ ರಾಸಾಯನಿಕಗಳೆಲ್ಲ ಬಿಡುಗಡೆ ಆಗುತ್ತೆ. ಅದನ್ನು ಬೇರೆ ರೀತಿಯಲ್ಲಿ ಅವರು ಅದನ್ನು ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಬೇಕು. ಆದರೆ ಅವರು ಸುಲಭವಾಗಿ ಏನು ಮಾಡ್ತಾರೆ, ಈ ತ್ಯಾಜ್ಯಗಳನ್ನ ನದಿ ನೀರಿಗೆ ಹರಿಸ್ಬಿಡ್ತಾರೆ. ಹಾಗಾಗಿ ಏನಾಗುತ್ತೆ, ಅವರಿಗೆ ಅದರಿಂದ ಏನಾಗುತ್ತೆ, ಹಣ ಉಳಿತಾಯ ಆಗುತ್ತೆ. ಆದರೆ ನಮ್ಮ ನದಿಗಳು, ನಮ್ಮ ಕುಡಿಯುವ ನೀರು ಹಾಳಾಗ್ತಿದೆ. ತನ್ಮೂಲಕ ಏನಾಗುತ್ತೆ, ಅದೇ ನೀರನ್ನು ನಾವುಗಳು ಸಹ ಕುಡಿದು ಮಾಡಿ ನಾವು ರೋಗ ರುಜಿನಗಳಿಗೆ ಒಳಗಾಗ್ತಿದ್ದೇವೆ. ಬೇಗ 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 ಈಗ ನಮ್ಮ ಹಿಂದಿನವರಿಗಿಂತ ಇಂದಿನವರು ಇನ್ನೂ ಬೇಗ ಅನಾರೋಗ್ಯದಿಂದ ಪೀಡಿತರಾಗ್ತಿದ್ದೀವಿ. ಆಯಿತು, ಹಾಗಾದರೆ ಈಗ ನಾವು ಮುಂದಕ್ಕೆ ಹೋಗೋಣ. ನಮ್ಮ ಭಾರತದ ವಾಯುಗುಣ ಹೇಗಿದೆ ಅಂತ. ನದಿಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ, ವಾಯುಗುಣಗಳು ಹೇಗಿದೆ ಮಕ್ಕಳೇ? ನೀವು 1ನೇ ತರಗತಿಯಿಂದಲೂ ಹವಾಮಾನವನ್ನು ಗುರುತಿಸೋದನ್ನು ಕಲ್ತಿದ್ದೀರಿ ಅಲ್ವಾ? ಹಾಂ, ಈಗ ನೋಡಿ, ನಾನೊಂದಷ್ಟು ಚಿತ್ರಗಳನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ. ಈ ಚಿತ್ರಗಳು ನಿಮಗೆ ಏನು ಹೇಳ್ತವೆ ಅನ್ನೋದನ್ನು ನೀವು ಹೇಳಬೇಕು. ಹಾಂ, ಈಗ ಹೇಳಿ. ಒಂದು ದಿನದ ಹವಾಮಾನವನ್ನು ನೀವು ನಕ್ಷೆಯಲ್ಲಿ, ಹವಾಮಾನ ನಕ್ಷೆಯಲ್ಲಿ ಗುರುತಿಸ್ತೀರಿ ಅಲ್ವಾ? ಈಗ ನಿಮ್ಮ ಒಂದು ನೆನಪಿನ ಪುಟಗಳನ್ನು ತೆರೀರಿ, ನೋಡಿ. ಈಗ ಇದೇನು ಹೇಳುತ್ತೆ ನಿಮಗೆ? ಹಾಂ, ಮಳೆ ಬೀಳ್ತಾ ಇದೆ, ತುಂತುರು ಮಳೆ, ಅವತ್ತಿನ ಹವಾಮಾನ ಮಳೆ ಇದೆ. ಆಮೇಲೆ ಇದೇನು ಹೇಳುತ್ತೆ? ಬಿಸಿಲಿದೆ ಅಂತ ಹೇಳುತ್ತೆ. ಹೌದು. ಹಾಗಾದರೆ ಇದು ಹಾಂ, ಕಾಮನಬಿಲ್ಲು ಕಾಣ್ತಾ ಇದೆ ಅಲ್ವಾ? ಹೌದು. ಅಂದರೆ ಬಿಸಿಲು, ಸ್ವಲ್ಪ ಇದು ಮೋಡ, ಅವೆರಡೂ ಮಿಶ್ರಿತವಾದಂಥ ವಾತಾವರಣ ಇರುತ್ತೆ, ಆಹ್ಲಾದಕರ ವಾತಾವರಣ ಇರುತ್ತೆ ಅಲ್ವಾ? ಹಾಗಾದರೆ ಇದು ನೋಡಿ, ಮರಗಳೆಲ್ಲ ಹೇಗೆ ವಾಲಾಡ್ತಾ ಇದ್ದಾವೆ. ಅಂದಮೇಲೆ ಇದು ಗಾಳಿ ಇದೆ ಅವತ್ತಿನ ದಿವಸ ತುಂಬ. ನೆನಪಾಯ್ತಾ? ಈಗ ನಮ್ಮ ಭಾರತದಲ್ಲಿ ಯಾವ ರೀತಿ ಹವಾಮಾನ ಇದೆ? ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ವಿಧದ ವಾಯುಗುಣ ಇದೆ. ಈ ಮಾನ್ಸೂನ್ ಅಂತ ಪದ ಅರಬ್ ಭಾಷೆಯ ಮೌಸಿಮ್ ಎಂಬ ಶಬ್ದದಿಂದ ಬಂದಿದೆ. ಮೌಸಿಮ್ ಅಂದರೆ ಋತುಕಾಲಿಕ ಅಂದರ್ಥ. ಅಂದರೆ ಭಾರತದ ವಾಯುಗುಣವು ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ಬದಲಾಗುವುದು
ಅದು ವಿಶೇಷ ಮಕ್ಕಳೇ, ನಮ್ಮ ಭಾರತದಲ್ಲೇ ಹೀಗಾಗಿ ಭಾರತದಲ್ಲಿ ವೈವಿಧ್ಯತೆಯಿಂದ ಕೂಡಿದ ವಾಯುಗುಣವನ್ನು ನಾವು ಕಾಣ್ತೀವಿ. 2 ರೀತಿಯ ಮಳೆಗಾಲವನ್ನು ನಾವು ನಮ್ಮ ದೇಶದಲ್ಲಿ ಕಾಣ್ತೀವಿ. ಅವು ಯಾವುದು ಅಂದರೆ, ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನೈಋತ್ಯ ಮಾರುತಗಳ ಕಾಲ, ಅಂದರೆ ಅದು ಮುಂಗಾರು ಮಳೆಗಾಲ. ಆಮೇಲೆ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಅಂದರೆ ಹಿಂಗಾರು ಮಳೆಗಾಲ. ಪಶ್ಚಿಮ ತೀರ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಅಧಿಕ ಮಳೆ ಆಗುತ್ತೆ. ಚಿರಾಪುಂಜಿ ಹತ್ರನೇ ಮಾಸಿನ್ ರಾಮ್ ಅಂತ ಪರ್ಟಿಕ್ಯುಲರ್ ಆದಂಥ ಒಂದು ಸ್ಥಳ, ಅದು ಮೇಘಾಲಯದ ಮಾಸಿನ್ ರಾಮ್ ಎಂಬುದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ. ನಮ್ಮ ಭಾರತದ ವಾಯುಗುಣವನ್ನು 4 ವಿಧದಲ್ಲಿ ವಿಂಗಡಿಸಿದ್ದಾರೆ. ಅದು ಯಾವ್ಯಾವುದು ಅಂತಂದರೆ, ಚಳಿಗಾಲ, ಈ ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳನ್ನು ನಾವು ಚಳಿಗಾಲ ಅಂತ ಹೇಳ್ಬೋದು. ಅದೇ ಥರ ಬೇಸಿಗೆಗಾಲ ಮಾರ್ಚ್, ಏಪ್ರಿಲ್, ಮೇ ಇರುತ್ತೆ. ಮಳೆಗಾಲವನ್ನು 2 ಥರ, ಯಾವ ರೀತಿ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂದರೆ ಮುಂಗಾರು ಮಳೆಗಾಲ, ಅದು ಯಾವ ತಿಂಗಳಲ್ಲಿರುತ್ತೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ. ಅದೇ ಥರ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಅದನ್ನು ಹಿಂಗಾರು ಮಳೆಗಾಲ ಅಂತಾರೆ, ಅದು ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿರುತ್ತೆ. ಒಮ್ಮೊಮ್ಮೆ ದಿನದ ಹವಾಮಾನದಲ್ಲಿ ಒಂದ್ಸರಿ ತಂಪು ಅನಿಸಿದ್ರೆ ಮತ್ತೊಮ್ಮೆ ಬಿಸಿ ಅನಿಸುತ್ತೆ. ಯಾಕೆ ಹೀಗಾಗತ್ತೆ ಗೊತ್ತಾ? ಯಾಕೆ ಅಂದರೆ, ಒಣಹವೆ, ಮಳೆ ಮಾರುತ, ಬೀಸಿ ಬರುವಂಥ ಮುಂಗಾರು, ಹಿಂಗಾರು ಮಾರುತ, ಜೊತೆಗೆ ಪ್ರಾಕೃತಿಕ ವಿಕೋಪಗಳು, ಚಂಡಮಾರುತಗಳಿಂದ ಏನಾಗುತ್ತೆ, ಪ್ರತಿಕೂಲ ಪರಿಸರ ಆಗುತ್ತಲ್ಲ, ಇವೂ ಸಹ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತೆ. ಇದರಿಂದಾಗಿ ಆಕಸ್ಮಿಕ ವ್ಯತ್ಯಾಸಗಳಾಗತ್ತೆ. ಬೆಳಿಗ್ಗೆ ಇದ್ದಂಥ ವಾತಾವರಣ ಸಾಯಂಕಾಲ ಇರೋದಿಲ್ಲ. ಇವೆಲ್ಲ ಆಗೋದು ಈ ಕಾರಣದಿಂದಾಗಿ. ಹಾಗಾದರೆ ಇದಕ್ಕೆಲ್ಲ ಮಾರುತಗಳು ಕಾರಣ ಅಂತ ಅಂದರೆ, ಮಾರುತಗಳು ಹೇಗೆ ಬೀಸ್ತವೆ, ಏನದು ಅಂದರೆ, ನಿರ್ದಿಷ್ಟ ಕಾಲದಲ್ಲಿ ಅಧಿಕ ಒತ್ತಡವುಳ್ಳ ಭಾಗದಿಂದ ಕಡಿಮೆ ಒತ್ತಡವುಳ್ಳ ಭಾಗಗಳಿಗೆ ಬೀಸುವಂತಹ ವಾಯುವಿನ ಚಲನೆಯನ್ನೇ ನಾವು ಮಾರುತಗಳು ಅಂತ ಹೇಳ್ತೀವಿ. ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ದಿಕ್ಕನ್ನು ಬದಲಾಯಿಸಿಕೊಂಡು ಬೀಸುವ ಮಾರುತಗಳಿಗೆ ಋತುಕಾಲಿಕ ಮಾರುತಗಳು ಅಂತ ಹೇಳ್ತಾರೆ. ಈ ಋತುಕಾಲಿಕ ಮಾರುತಗಳಿಗೆ ಒಂದು ಉತ್ತಮ ಉದಾಹರಣೆ ಅಂದರೆ ನಮ್ಮ ಮಾನ್ಸೂನ್ ಮಾರುತಗಳು. ಈಗ ನಿಮ್ಮ ಪರಿಸರ ಅಧ್ಯಯನ ಪುಸ್ತಕದ 220 ಮತ್ತು 221ನೇ ಪುಟವನ್ನು ತೆಗೀರಿ. ಅಲ್ಲಿ ಒಂದು ಚಟುವಟಿಕೆ ಇದೆ. ಆ ಚಟುವಟಿಕೆಯನ್ನು ನಾವೀಗ ಬರಿಬೇಕು. ಬರೆಯೋಣವಾ? ರೆಡಿ ಇದ್ದೀರಾ ನೀವು? ಇಲ್ಲಿ ತೆಗೀರಿ ಪುಸ್ತಕವನ್ನು. ತೆಗೆದ್ರಾ? ಪುಟ ಸಂಖ್ಯೆ 220 ಮತ್ತು 221. ಏನಿದೆ ಆ ಚಟುವಟಿಕೆ? ವಿಪರೀತ ಮಳೆಯಿಂದಾಗುವ ಪರಿಣಾಮಗಳಿಗೆ ಸರಿಹೊಂದುವ ಸನ್ನಿವೇಶಗಳಿಗೆ ಸರಿ ಎಂದು, ಇಲ್ಲದಿದ್ದರೆ ತಪ್ಪು ಎಂದು ಗುರುತಿಸು. ಈಗ ವಿಪರೀತ ಮಳೆ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಆಗ ಇಲ್ಲಿ ಕೊಟ್ಟಿರುವಂತಹ ಕಾರಣಗಳನ್ನು ಗಮನಿಸಿ. ಅದಲ್ಲಿ ಈ ಕಾರಣಗಳು ಸರಿ ಅನಿಸಿದ್ರೆ ಆ ಕೊಟ್ಟಿರುವಂಥ ಬಾಕ್ಸಲ್ಲಿ ನೀವು ಸಮ ಗುರುತು ಹಾಕಬೇಕು, ತಪ್ಪಿದ್ರೆ ತಪ್ಪು ಅಂತ ಹಾಕಬೇಕು. ತಯಾರಾಗಿದ್ದೀರಾ? ಹಾಕೋಣವಾ? ಈಗ ಮೊದಲನೇದು, ಜನರು ತುಂಬ ಸಂತೋಷ ಪಡ್ತಾರೆ. ಮಳೆ ಚೆನ್ನಾಗಿ ಬಂತು ಅಂದರೆ ಜನ ಸಂತೋಷ ಪಡ್ತಾರೆ. ಸರಿನಾ ತಪ್ಪೋ? ಸರಿಯಾದ ಉತ್ತರ ಸರಿ. ಆಮೇಲೆ ರಸ್ತೆಗಳೆಲ್ಲ ನೀರಿಂದ ತುಂಬಿಕೊಳ್ತವೆ. ಹೌದು, ಇದು ಕೂಡ ಸರಿ. ಹಳ್ಳ ಕೊಳ್ಳಗಳಲ್ಲಿ ನೀರೇ ಹರಿಯೋದಿಲ್ಲ. ಸರಿನಾ ತಪ್ಪಾ? ತಪ್ಪು. ಹಳ್ಳ ಕೊಳ್ಳಗಳಲ್ಲೆಲ್ಲ ನೀರು ತುಂಬ ಹರಿಯತ್ತಲ್ವಾ? ವಿದ್ಯುತ್ ಸಂಪರ್ಕ ಕಡಿದು ಹೋಗುತ್ತೆ. ಹೌದು ಅಲ್ವಾ? ಅದರಿಂದ ಆಗುವ ಅನಾಹುತಗಳನ್ನ ತಪ್ಪಿಸ್ಲಿಕ್ಕೆ ವಿಪರೀತ ಮಳೆ ಆಯಿತು ಅಂದರೆ ಕರೆಂಟ್ ಸಂಪರ್ಕವನ್ನು, ವಿದ್ಯುತ್ ಸಂಪರ್ಕವನ್ನು ತೆಗಿತಾರೆ. ಜಾನುವಾರುಗಳಿಗೆ ಮೇವು ದೊರಕುತ್ತೆ. ಏನು, ಈ ಮಳೆ ಚೆನ್ನಾಗಾಯಿತು ಅಂದರೆ ಎಲ್ಲ ಕಡೆಗೂ ಹಸಿರು ಬೆಳೆಯುತ್ತೆ, ಜಾನುವಾರುಗಳಿಗೆ ಮೇವು ದೊರಕುತ್ತೆ. ಸರಿಯಾದ ಉತ್ತರ. ಮುಂದಿಂದೇನದು? ಸಮುದ್ರದಲ್ಲಿ ಮೀನು ಹಿಡಿಯುವುದು ಬಹಳ ಸುಲಭನಾ ಮಕ್ಕಳೇ? ಜೋರು ಮಳೆ ಬರಬೇಕಾದ್ರೆ ಮೀನು ಹಿಡಿಯೋಕ್ಕಾಗತ್ತಾ? ಹವಾಮಾನ ಇಲಾಖೆಯವರು ಏನಂತಾರೆ? ಯಾರೂ ಮೀನು ಹಿಡಿಲಿಕ್ಕೆ ಹೋಗಬಾರ್ದು, ಮೀನುಗಾರಿಕೆಯನ್ನು ನಿಷೇಧಿಸಲಾಗಿದೆ ಅಂತಾರೆ ಅಲ್ವಾ? ಅಂದಮೇಲೆ ಇದು ಸರಿನಾ ತಪ್ಪಾ? ತಪ್ಪು. ಮನೆ ಮಠ ಕಳೆದುಕೊಂಡು ಜನರು ನಿರಾಶ್ರಿತರಾಗುವರು ಪ್ರವಾಹ ಜಾಸ್ತಿ ಆದರೆ. ಹೌದಲ್ವಾ? ನೋಡಿದ್ರಲ್ವಾ? ಕಳೆದ ವರ್ಷ ಮತ್ತು ಈ ವರ್ಷ ಎಲ್ಲ ನಾವು ನೋಡಿದ್ವಿ.
ವಿಪರೀತ ಮಳೆ ಜಾಸ್ತಿ ಆಗಿದ್ದಕ್ಕೆ ಜನ ಏನಾದರೂ ಮನೆ ಮಠವನ್ನು ಕಳೆದುಕೊಂಡ್ರು. ಪುಸ್ತಕದಲ್ಲಿ ಮುಂದಿನ ಒಂದು ಪ್ರಶ್ನೆ ನೋಡಿ, ಕಳೆದ 2 ವರ್ಷದಲ್ಲಿ ಭಾರತದಲ್ಲಿ ಎಲ್ಲೆಲ್ಲಿ ಚಂಡಮಾರುತ ಅಂದರೆ ಸೈಕ್ಲೋನ್ಗಳು ಸಂಭವಿಸಿತು, ಆ ಮಾಹಿತಿಯನ್ನು ಸಂಗ್ರಹಿಸಿ ಆ ಬಗ್ಗೆ ಪುಟ ಸಂಖ್ಯೆ 221ರಲ್ಲಿ ಬರೀ. ಇದು ನೀನೇ ಮಾಡಬೇಕಾದಂಥ ಚಟುವಟಿಕೆ. ಅತಿಯಾದ ಅಥವಾ ಧಾರಾಕಾರ ಮಳೆಯಿಂದ ಉಂಟಾದ ಪರಿಸ್ಥಿತಿಯ ಬಗ್ಗೆ ಒಂದು ಚಿತ್ರವನ್ನು ಅಥವಾ ಒಂದು ಸನ್ನಿವೇಶವನ್ನು ಸಂಗ್ರಹಿಸಿ ಅದೇ ಪುಟದಲ್ಲಿ ಮುಂದೆ ಅದಕ್ಕೆ ಜಾಗವನ್ನು ನೀಡಿದರೆ ಅದರಲ್ಲಿ ಅಂಟಿಸ್ಬೇಕು. ಅಂಟಿಸ್ತೀಯ ತಾನೇ? ಖಂಡಿತ ಮಾಡ್ತೀರಿ ಅಲ್ವಾ? ಮಕ್ಕಳೇ ಗಮನಿಸಿ, ಸಕಾಲಕ್ಕೆ ಬೀಳಬೇಕಾದಂಥ ಮಳೆ ಬರದೇ ಇದ್ದರೂ ಕೂಡ ಏನಾಗುತ್ತೆ, ಬರಗಾಲ ಬರುತ್ತೆ, ಬೆಳೆಗೆ ನೀರಿಲ್ಲದೆ ಹೋದಂಗೆ ಆಗತ್ತೆ, ಜಾನುವಾರುಗಳು ಪ್ರಾಣಿಗಳು ನೀರಿಗಾಗಿ ಅಲೆದು ಸಾಯ್ತವೆ, ಕುಡಿಯೋಕ್ಕೆ ನೀರು ಸಿಗಲ್ಲ, ಬಿಸಿಲ ಧಗೆಯಿಂದ ನಮ್ಮ ಬಾಯಿ ಒಣಗತ್ತೆ, ಭೂಮಿಯಲ್ಲಿ ಎಲ್ಲೆಲ್ಲೂ ಹಾಹಾಕಾರ ಬರುತ್ತೆ, ಜನ ನೀರು ಹುಡ್ಕೊಂಡು ವಲಸೆ ಹೋಗ್ತಾರೆ. ಇವೆಲ್ಲ ಬರಗಾಲದಿಂದ ಉಂಟಾಗುತ್ತೆ. ಮಳೆ ಹೆಚ್ಚಾದರೂ ಕಷ್ಟ, ಮಳೆ ಕಡಿಮೆ ಆದರೂ ಕಷ್ಟ. ಹಾಗಾಗಿ ಎಲ್ಲವೂ ಹಿತಮಿತವಾಗಿ ಇದ್ರೇ ಸುಭೀಕ್ಷವಾಗಿ ಇರುತ್ತೆ ದೇಶ. ಹಾಗಾದರೆ ನಾವೀಗ ಹವಾಮಾನ ಹೇಗಿದೆ ಭಾರತದ್ದು ಅಂತ ನೋಡ್ಕೊಂಡು ಬಂದ್ವಿ. ಭಾರತದ ನದಿಗಳು ಹೇಗಿದೆ, ಯಾವ್ಯಾವ ಥರ ಇದೆ, ಎಷ್ಟೆಲ್ಲ ನದಿಗಳಿದೆ ಅದನ್ನು ತಿಳ್ಕೊಂಡು ಬಂದ್ವಿ. ಈಗ ನಮ್ಮ ಭಾರತದ ಸಸ್ಯ ಮತ್ತು ಪ್ರಾಣಿಗಳ ವೈವಿಧ್ಯತೆ ಬಗ್ಗೆ ಒಂಚೂರು ತಿಳ್ಕೊಳ್ಬೇಕಲ್ವಾ? ಸರಿ, ಒಂದು ವಿಡಿಯೋ ನೋಡ್ಕೊಂಡು ಬರೋಣವಾ? ನಮ್ಮ ಭಾರತದ ಕಾಡುಗಳಲ್ಲಿ ಮರಗಳು, ಸಸ್ಯಗಳು, ಪ್ರಾಣಿಗಳು ಹೇಗಿದ್ದಾವೆ, ಹೇಗಿದೆ ನಮ್ಮ ಭಾರತದ ಅರಣ್ಯ ಪ್ರದೇಶ, ಅವನ್ನೆಲ್ಲ ಒಂದು ಸಮಯ ನೋಡ್ಕೊಂಬರೋಣವಾ? ನಡೀರಿ ಹಾಗಾದರೆ. ಮಕ್ಕಳೇ, ವಿಡಿಯೋ ನೋಡಿ ಬಂದ್ರಾ? ಹೇಗಿತ್ತು? ಚೆನ್ನಾಗಿತ್ತಲ್ವಾ? ನೀವೇ ಕಾಡಲ್ಲಿ ಹೋಗಿ ಬಂದಂಗಿತ್ತಲ್ವಾ? ಎಲ್ಲ ನೋಡಿ ಬಂದ್ರಾ? ಸರಿ, ಹಾಗಾದರೆ ಈಗೊಂದು ಇಲ್ಲೊಂದು ಚಟುವಟಿಕೆ ಇದೆ. ಈ ಚಟುವಟಿಕೆನ ಮಾಡಬೇಕು. ಇಲ್ಲಿ ಕೊಟ್ಟಿರುವ ಪ್ರಾಣಿಗಳನ್ನು ನೀನು ನೋಡಿರುವ ಬಗ್ಗೆ ನೀಡಲಾದ ಸೂಚನೆಯನ್ನು ಓದಿ ಯಾವ ಪ್ರಾಣಿಯನ್ನು ನೀನು ನೋಡಿರ್ತೀಯ ಅದಕ್ಕೆ ಸರಿ ಗುರುತನ್ನು, ಎಂದೂ ಇಲ್ದಿದ್ರೆ ತಪ್ಪು ಗುರುತನ್ನು ಹಾಕಬೇಕು. ಸರಿಯಾಗಿ ಹಾಕಬೇಕು, ಪ್ರಾಮಾಣಿಕವಾಗಿ ಹಾಕಬೇಕು. ನಾನೀಗ ಪ್ರಾಣಿಯನ್ನು ತೋರಿಸ್ತೀನಿ, ನೀವು ಚಿತ್ರ ನೋಡಿದರೆ ಚಿತ್ರದಲ್ಲಿ ನೋಡಿದ್ದೀನಿ ಅಂತ ಹಾಕಿ, ನಿಜವಾಗ್ಲೂ ನೋಡಿದರೆ ನಿಜವಾಗ್ಲೂ ನೋಡಿದ್ದೀನಿ ಅಂತ ಹಾಕಿ. ನೋಡೇ ಇಲ್ಲ ಅಂದರೆ ಇಲ್ಲ, ಚಿತ್ರದಲ್ಲೂ ನೋಡಿಲ್ಲ, ನಿಜವಾಗ್ಲೂ ನೋಡಿಲ್ಲ, ಅದಕ್ಕೆ ನೋಡೇ ಇಲ್ಲ ಅಂತ ತಪ್ಪು ಗುರುತನ್ನು ಹಾಕಬೇಕು. ಹಾಕ್ತೀರಾ? ನೋಡೋಣವಾ ಈಗ? ಏನಿದೆ ಇಲ್ಲಿ ಕಾಲಮ್ಮು? ಪ್ರಾಣಿಗಳು, ನಿಜವಾಗಿಯೂ ನೋಡಿದ್ದೇನೆ, ಚಿತ್ರಗಳಲ್ಲಿ ನೋಡಿದ್ದೇನೆ, ನೋಡಿಯೇ ಇಲ್ಲ ಅಂತ. ನೋಡೋಣ ಪ್ರಾಣಿ ಯಾವುದಿದೆ ಅಂತ. ನೋಡಿ, ಮೊದಲನೇ ಪ್ರಾಣಿ ಯಾವುದಿದು? ಘೇಂಡಾಮೃಗ. ಈಗ ಇದ್ರಲ್ಲಿ ಒಂದನ್ನು ಉದಾಹರಣೆಯಾಗಿ ನಾನು ಮಾಡಿದ್ದೀನಿ, ಬಾಕಿದನ್ನು ನೀವು ಮಾಡಬೇಕು. ಮೊದಲನೇ ಪ್ರಾಣಿ ಘೇಂಡಾಮೃಗ. ಘೇಂಡಾಮೃಗ ನಾನು ನೋಡಿದ್ದೀನಿ, ಚಿತ್ರಗಳಲ್ಲಿ ಅಲ್ಲೂ ನೋಡಿದ್ದೀನಿ, ನೋಡಿಯೇ ಇಲ್ಲ ಅಲ್ಲ, ನೋಡಿದ್ದೀನಿ ನಾನು, ಹಾಗಾಗಿ ಅದನ್ನು ತಪ್ಪು ಅಂತ ಹಾಕಿದ್ದೀನಿ. ನೋಡಿಯೇ ಇಲ್ಲ ಇಲ್ಲ, ನಾನು ನೋಡಿದ್ದೀನಿ, ಹಾಗಾಗಿ ಅದು ತಪ್ಪು. ಈಗ ಎರಡನೇದೇನಿದೆ? ಸಿಂಹ, ಆಮೇಲೆ ಕರಡಿ, ಆಮೇಲೆ ಜಿಂಕೆ. ನೋಡಿ, ಇದನ್ನು ನೀವು ಹಾಕಿ. ನಿಜವಾಗ್ಲೂ ನೋಡಿದ್ದೀರಾ, ಚಿತ್ರಗಳಲ್ಲಿ ನೋಡಿದ್ದೀರಾ, ಇವೆರಡರಲ್ಲೂ ನೋಡಿದ್ದೀರಾ ಅಂದಮೇಲೆ ನೋಡಿಯೇ ಇಲ್ಲ ಅನ್ನೋ ತಪ್ಪಾಗತ್ತೆ ಅಲ್ವಾ? ಸರಿ, ಓಕೆ. ಹಾಗಾದರೆ ಈಗ ಇನ್ನೊಂದು ಸಸ್ಯಗಳ ಚಿತ್ರ ನೋಡೋಣ. ಅದು ಅಷ್ಟೇ, ನಿಜವಾಗ್ಲೂ ನೋಡಿದ್ದೀರಿ, ಚಿತ್ರಗಳಲ್ಲಿ ನೋಡಿದ್ದೀರಿ, ನೋಡಿಯೇ ಇಲ್ಲ, ಅದನ್ನು ಸಹ ಹಾಗೆ ಕೊಡಬೇಕು. ನೋಡಿ, ಮೊದಲನೇದು ಕಾಫಿ.
ಕಾಫಿ ಬೀಜಗಳನ್ನು ನೀವು ನೋಡಿದರೆ ನಿಜವಾಗ್ಲೂ ನೋಡಿದ್ದೀನಿ ಅಂತ ಗುರುತು ಮಾಡಿ, ಚಿತ್ರಗಳಲ್ಲಿ ನೋಡಿದರೆ ಗುರುತು ಮಾಡಿ, ಇಲ್ಲ ಅಂದರೆ ಇಲ್ಲ. ಮಾಡ್ತೀರಾ ಅಲ್ವಾ ಇದನ್ನ? ಜಾಣ ಮಕ್ಕಳು ಮಾಡ್ತೀರಾ, ವೆರಿ ಗುಡ್. ಈಗ ನಮ್ಮ ಭಾರತದ ಅರಣ್ಯದಲ್ಲಿ ಯಾವ್ಯಾವ ರೀತಿ ಸಸ್ಯ ಪ್ರಭೇದಗಳಿದೆ ಅದನ್ನು ಒಮ್ಮೆ ನೋಡಿದ್ರಿ ನೀವು ವಿಡಿಯೋದಲ್ಲಿ. ಅದನ್ನು ಯಾವ್ಯಾವ ಸಸ್ಯಗಳು ಅಂತ ಹೇಳ್ತಾರೆ ಅನ್ನೋದನ್ನು ಕೇಳಿ. ಅರಣ್ಯಗಳು, ಹುಲ್ಲುಗಾವಲುಗಳು, ಮುಳ್ಳು ಗಿಡಗಳು, ಕುರುಚಲು ಸಸ್ಯವರ್ಗ, ಸದಾ ಹಸಿರಾಗಿರುವಂಥ ಕಾಡುಗಳು, ಎಲೆ ಉದುರಿಸುವ ಪರ್ಣಪಾತಿ ಸಸ್ಯವರ್ಗ, ಮ್ಯಾಂಗ್ರೋವ್ ಸಸ್ಯವರ್ಗಗಳು ನಮ್ಮ ಭಾರತದಲ್ಲಿದೆ. ಅದೇ ಥರ ಎಲೆ ಉದುರಿಸುವ ಸಸ್ಯವರ್ಗವನ್ನು ಭಾರತದಲ್ಲಿ ಹೆಚ್ಚು ಕಾಣ್ತೀವಿ. ಯಾಕೆ ಅಂದರೆ ಇವುಗಳನ್ನು ಮಾನ್ಸೂನ್ ಕಾಡುಗಳು ಅಂತ ಹೇಳ್ತಾರೆ. ಇವು ನಮ್ಮ ಭಾರತದಲ್ಲಿ ಹೆಚ್ಚಿದೆ. ಆಮೇಲೆ ಪ್ರಾಣಿಗಳು ಯಾವ್ಯಾವುದಿದೆ? ಆನೆ, ಹುಲಿ, ಸಿಂಹ, ಚಿರತೆ, ಕಾಡುಕೋಣ, ಜಿಂಕೆ, ನವಿಲು, ಅನೇಕ ಮೃಗ ಪಕ್ಷಿಗಳು. ಇವನ್ನೆಲ್ಲ ನೋಡ್ಕೊಂಬಂದಿರಲ್ವ ವಿಡಿಯೋದಲ್ಲಿ ನೀವು? ಹಾಂ, ಇವುಗಳೆಲ್ಲ ಆವಾಸ ಆಗಿದೆ ನಮ್ಮ ಭಾರತದ ಅರಣ್ಯ ಪ್ರದೇಶ. ಭಾರತದ ಪ್ರಮುಖ ಸಂಪತ್ತು ಇದು. ಮಕ್ಕಳೇ ಗೊತ್ತಾ, ಜೀವ ವೈವಿಧ್ಯವನ್ನು ಸಂರಕ್ಷಿಸಲಿಕ್ಕೆ ಅವುಗಳ ಗಣತಿ ಕಾರ್ಯವನ್ನು ಸಹ ಮಾಡಲಾಗತ್ತೆ. ಅದಕ್ಕಾಗಿ ಹುಲಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದ್ದಿದ್ದು. ಕರ್ನಾಟಕದ ಮಲೆನಾಡು ಅಥವಾ ಸಹ್ಯಾದ್ರಿ ಘಟ್ಟಗಳ ಅರಣ್ಯ ಪ್ರದೇಶ, ನಾಗರಹೊಳೆ, ಭದ್ರಾ ಮತ್ತು ಬಂಡೀಪುರ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ, ಈ ಎಲ್ಲ ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ರಾಜ್ಯದ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳು. ಇವು ನಮ್ಮ ರಾಜ್ಯದ್ದಾದರೆ ಮುಂದುವರೆದಂತೆ ನಿಮ್ಮ ಪರಿಸರ ಅಧ್ಯಯನ ಪುಸ್ತಕದ 225 ಮತ್ತು 226ರಲ್ಲಿ ಒಂದು ಚಟುವಟಿಕೆ ಇದೆ. ಅದೇನು ಹೇಳುತ್ತೆ ಅಂತಂದರೆ, ಏನು ಮಾಡಬೇಕು ನೀವು? ಭಾರತದ ಯಾವುದಾದರೂ 3 ಸಂರಕ್ಷಿಸಲ್ಪಟ್ಟ ಅರಣ್ಯ ಪ್ರದೇಶ ಎದುರಿಸಬೇಕು. ನಮ್ಮ ಕರ್ನಾಟಕ ರಾಜ್ಯದ ನೋಡಿದ್ರಲ್ಲ, ಅದೇ ಥರ ಇಲ್ಲಿ ಭಾರತದಿದೆ, ಅದನ್ನು ನೋಡಿ. ಇಂದು ಕಣ್ಮರೆಯಾಗುತ್ತಿರುವ ಪ್ರಾಣಿಗಳ ಬಗ್ಗೆ ನಿಮ್ಮ ಗೆಳತಿಯರೊಂದಿಗೆ ಚರ್ಚಿಸಿ ಅಂತಹ 3 ಪ್ರಾಣಿಗಳ ಹೆಸರನ್ನು ಬರೀರಿ. ಅರಣ್ಯ ನಾಶದಿಂದ ಎದುರಾಗುತ್ತಿರುವಂಥ ತೊಂದರೆಗಳು ಯಾವುದು ಅದನ್ನು ಚರ್ಚಿಸಿ ಬರೀರಿ. ಮತ್ತು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವ್ಯಾವ ಜೀವಿಗಳು ವಾಸಿಸ್ತವೆ ಎಂಬುದನ್ನು ಪಟ್ಟಿ ಮಾಡಿ. ಹಾಗಾದರೆ ಇಂದಿನ ಅವಧಿಯಲ್ಲಿ ನಾವು ಈ ಘಟಕದಲ್ಲಿ ಏನೆಲ್ಲ ಅರ್ಥ ಮಾಡಿಕೊಂಡೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಭಾರತದ ಪ್ರಕೃತಿ ಎಷ್ಟೊಂದು ಸುಂದರವಾಗಿದೆ ಅಲ್ಲ, ಒಂದಕ್ಕಿಂತ ಮತ್ತೊಂದು ತುಂಬ ವಿಶೇಷವಾಗಿದೆ. ಹಾಗಾಗಿ ಮಕ್ಕಳೇ, ಭಾರತದ ನದಿಗಳು ದೇಶದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು. ಭಾರತದ ಹವಾಗುಣ, ವಾಯುಗುಣ, ಪ್ರಮುಖ ಲಕ್ಷಣಗಳು ಯಾವ್ಯಾವುದು ಅಂತ ತಿಳ್ಕೊಂಡ್ರಿ. ಭಾರತದ ಸಸ್ಯ ಮತ್ತು ಪ್ರಾಣಿ ವರ್ಗಗಳ ಬಗ್ಗೂ ತಿಳ್ಕೊಂಡ್ರಿ. ಹಾಗಾಗಿ ಮಕ್ಕಳೇ, ಈ ಬಗ್ಗೆ ನಮಗೆಲ್ಲ ಮೆಚ್ಚುಗೆ ಇರಬೇಕು. ಈ ಸಂಪತ್ತನ್ನು ನಾವು ರಕ್ಷಿಸಬೇಕು ಮತ್ತು ಮನುಷ್ಯನ ಹಾನಿಕಾರಕ ಚಟುವಟಿಕೆಗಳಿಂದ ನಿಯಂತ್ರಿಸಬೇಕು. ನಮ್ಮ ಸುತ್ತಲಿನ ಪ್ರಾಕೃತಿಕ ಸಂಪನ್ಮೂಲಗಳ ಅತಿಯಾದ ಬಳಕೆಯಿಂದ ದುಷ್ಪರಿಣಾಮಗಳ ಕುರಿತು ಚರ್ಚಿಸಿ ಮತ್ತು ಅವುಗಳ ಉಳಿವಿಗಾಗಿ ನಾವು ತೆಗೆದುಕೊಳ್ಬೋದಾದ ಕ್ರಮಗಳು ಏನೇನು ಅಂತ ಯೋಚಿಸಿಬಿಟ್ಟು ನಿಮ್ಮ ನೋಟ್ಬುಕ್ಕಲ್ಲಿ ಬರೀರಿ. ನಾವು ನಿಮ್ಮ ಗೆಳೆಯರೊಂದಿಗೆ ಇದರ ಬಗ್ಗೆ ಚರ್ಚೆ ಮಾಡಿ, ನಿಮ್ಮ ಶಿಕ್ಷಕರಿಗೆ ಇದನ್ನು ತೋರಿಸಿ, ಅವ್ರ ಜೊತೆಗೂ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ. ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಾನು ಶ್ರೀಮತಿ ಸಂಧ್ಯಾ ಎಂ ಹೆಗಡೆ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಬೆಂಗಳೂರು ದಕ್ಷಿಣ ವಲಯ 3. ಧನ್ಯವಾದ.